ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾವು ಏನೇ ಆಯ್ಕೆ ಮಾಡಿದರೂ ನೆಮ್ಮದಿ ಇರಬೇಕು. ನಾವು ಖುಷಿಯಾಗಿದ್ದರೆ ತಾನೇ ಆ ಖುಷಿನ ಬೇರೆಯವ್ರಿಗೆ ಹಂಚೋಕ್ಕಾಗೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವು ಹೊರಟಿರುವಂಥದ್ದು ಭಾಗಮಂಡಲ ತಲಕಾವೇರಿಗೆ. ಸುಮಾರು ಒಂದು 7 ವರ್ಷದ ನಂತರ ನಾವು ಹೋಗ್ತಾ ಇದ್ದೀವಿ. ಕೆಲವೊಂದು ಸಲ ನೋಡಿ, ಇಲ್ಲೇ ಹತ್ತಿರದಲ್ಲಿ ಇದ್ದುಬಿಟ್ಟೆ ನಮಗೆ ಹೋಗೋಕ್ಕಾಗಲ್ಲ. ದೂರ ಟೆಂಪಲಿಗೆಲ್ಲ ವಿಸಿಟ್ ಮಾಡ್ತೀವಿ. ನಾವೀಗ ಮಡಿಕೇರಿಯಲ್ಲಿ ಇದ್ದುಬಿಟ್ಟೆ ನಾವು 7 ವರ್ಷದ ನಂತರ ಈಗ ಹೋಗ್ತಿದ್ದೀವಿ. ಸ್ಟಾರ್ಟಿಂಗ್ ಮದುವೆ ಆದ ಹೊಸದ್ರಲ್ಲಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಲ್ಲಿಗೆ. ಆಮೇಲೆ ಹೋಗ್ತಿರೋದು ಇದೆ. ಮನೆಯಿಂದ ಅಮ್ಮ ಮತ್ತು ತಂಗಿ ಇಬ್ಬರು ಬಂದಿದ್ದರು. ಅವ್ರ ಜೊತೆ ನಾನು, ನನ್ನ ಮಗ 4 ಜನ ಹೊರಟಿದ್ದೀವಿ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ವಿ ನಾವು ಅಲ್ಲಿಗೆ. ನನಗೆ ಈ ವಿಂಡೋ ಸೈಡ್ ಕೂರೋದಂದರೆ ತುಂಬ ಇಷ್ಟ. ಅದೇ ಥರ ನನ್ನ ಮಗನಿಗೂ ಅಷ್ಟೇ. ಈಗ ನನಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಜಗಳ, ವಿಂಡೋ ಸೈಡ್ ನನಗೆ ಬೇಕು ಅಂತೇಳಿ. ಯಾಕಂದರೆ ಹೊರಗಡೆ ನೋಡ್ಕೊಂಡು ಹೋಗೋಕ್ಕೆ ತುಂಬ ಖುಷಿ ಅಲ್ವಾ. ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ ಏನು ಗೊತ್ತಾ, ಭಾಗಮಂಡಲ ಕರ್ನಾಟಕದಲ್ಲೇ ಪ್ರಮುಖವಾದ ಯಾತ್ರಾ ಸ್ಥಳವಾಗಿರುವಂಥದ್ದು. ಇಲ್ಲಿರುವ ಪ್ರಮುಖ ಆಕರ್ಷಣೆ ಏನು ಅಂತ ಹೇಳಿದ್ರೆ ಅದು ಭಗಂಡೇಶ್ವರ ದೇವಸ್ಥಾನ. ಭಗವಾನ್ ಶಿವನಿಗೆ ಮುಡಿಪಾಗಿರುವಂತಹ ಈ ದೇವಾಲಯದಲ್ಲಿ ಸುಬ್ರಹ್ಮಣ್ಯ, ಗಣಪತಿ ಮತ್ತು ವಿಷ್ಣು ದೇವರ ಸನ್ನಿಧಿಗಳು ಸಹ ಇದೆ. ಭಕ್ತರು ತಲಕಾವೇರಿಗೆ ತೆರಳುವ ಮೊದಲು ಇಲ್ಲಿ ಪವಿತ್ರವಾದ ಸ್ನಾನವನ್ನು ಮಾಡಿ ಪೂರ್ವಜರಿಗೆ ಧಾರ್ಮಿಕ ವಿಧಿಗಳನ್ನು ನೆರವೇರಿಸ್ತಾರೆ. ಇದು ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ನದಿಗಳು ಸಂಗಮಿಸುವ ತ್ರಿವೇಣಿ ಸಂಗಮಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಟೆಂಪಲ್ ಒಳಗೆ ವೀಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಇತ್ತಿಲ್ಲ, ಆಯಿತಾ. ಹಾಗೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ನಾವು ಮಡಿಕೇರಿಯಿಂದ ಹೊರಡೋತ್ತಿಗೆ ಒಳ್ಳೆ ಬಿಸಿಲಿತ್ತಾಯ್ತಾ. ನಾವು ಮಳೆ ಎಲ್ಲ ಬರಲ್ಲ ಅಂತೆಲ್ಲ ಅಂದ್ಕೊಂಡಿದ್ವಿ. ಆದರೆ ಒಳಗೆ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ನೆಕ್ಸ್ಟ್ ಹೊರಗೆ ಬರೋತ್ತಿಗೆ ನೋಡಿ ಹೇಗಾಗಿದೆ ವೆದರ್ ಅಂತೇಳಿ. ಆಮೇಲೆ ಸ್ವಲ್ಪ ಹೊತ್ತು ಒಳ್ಳೆ ಒಂದು ಮಳೆ ಬಂತಾಯ್ತಾ. ಪ್ರೈವೇಟ್ ಬಸ್ ಒಂದು 11:15 ಮಡಿಕೇರಿಯಿಂದ ಹೊರಡ್ತು. ಅಲ್ಲಿ ತಲುಪೋತ್ತಿಗೆ ಒಂದು ಆಲ್ಮೋಸ್ಟ್ ಒಂದು 12:15 ಆಗಿದೆ. ಆಮೇಲೆ ನಾವು ಅಲ್ಲಿ ಫಸ್ಟ್ ಹೋಗಿದ್ದು ಅದೇ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ 1:15 ಲಾಸ್ಟ್ ಪೂಜೆ ಎಲ್ಲ. ಅಷ್ಟೊತ್ತಿಗಾಗಲೇ ನಮಗೆ ಸಿಕ್ಕಿತ್ತು ಪೂಜೆ ಎಲ್ಲ ಆಗಿ. ಆಮೇಲೆ ಅಲ್ಲೇ ನಾವು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ತಲಕಾವೇರಿಗೆ ಹೊರಟಿದ್ದು.
ಅಲ್ಲೇ ಭಗಂಡೇಶ್ವರ ದೇವಸ್ಥಾನದ ಪಕ್ಕನೇ ಸುಮಾರು ಆಟೋಗಳಿರ್ತವೆ ಆಯಿತಾ. ಅಲ್ಲಿಂದ ನೆಕ್ಸ್ಟ್ ನಾವು ತಲಕಾವೇರಿಗೆ ಹೋಗ್ಬೋದು. ನಮಗೆ ಅಲ್ಲಿಂದ ತಲಕಾವೇರಿಗೆ ಹೋಗೋಕ್ಕೆ 350 ರೂಪಾಯಿ ಚಾರ್ಜ್ ಮಾಡಿದರು. ಅಲ್ಲಿ ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಾರೆ ಅವರು. ಅಲ್ಲಿಂದ ಪುನಃ ನೆಕ್ಸ್ಟ್ ತಲಕಾವೇರಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪುನಃ ನಮ್ಮನ್ನು ಭಗಂಡೇಶ್ವರ ಅಲ್ಲಿ ದೇವಸ್ಥಾನ ಪಕ್ಕನೇ ಬಿಡ್ತಾರೆ. ಭಾಗಮಂಡಲದಿಂದ ತಲಕಾವೇರಿಗೆ ಒಂದು ಆಲ್ಮೋಸ್ಟ್ 8 ಕಿಲೋಮೀಟರ್ ಇದೆ ಆಯಿತಾ. ಇದು ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿದೆ. ಈ ಕೊಡವರ ಕುಲದೇವತೆಯಾದ ಕಾವೇರಿಯು ಪ್ರತಿ ವರ್ಷವೂ ತುಲಾ ಸಂಕ್ರಮಣದಂದು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ನೀರು ಬುಗ್ಗೆಗಳಾಗಿ ಕಾಣಿಸ್ಕೊಳ್ತಾಳೆ. ಇದನ್ನು ತೀರ್ಥೋದ್ಭವ ಅಂತಲೂ ಕರೀತಾರೆ. ಇಲ್ಲಿ ಕಾವೇರಿ ಮಾತೆಯ ಸಣ್ಣ ದೇಗುಲವಿದೆ, ಬ್ರಹ್ಮಕುಂಡಿಗೆ ಮತ್ತು ಪಕ್ಕದಲ್ಲಿ ಬ್ರಹ್ಮಗಿರಿ ಶಿಖರ. ಈ ದೇವಾಲಯದ ಆವರಣದಲ್ಲೇ ಯಾತ್ರಾರ್ಥಿಗಳು ಸ್ನಾನ ಮಾಡೋಕ್ಕೆ ಪವಿತ್ರ ಕೊಳವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಾವು ಸ್ವಲ್ಪ ಹೊತ್ತು ಕೂತು ಮಾತಾಡಿ ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಹೊರಟ್ವಿ. ಯಾಕಂದರೆ ನಮಗೆ ಅಲ್ಲಿ ಟೈಮ್ ಇದ್ದಿದ್ದು ಹಾಫ್ ಆನ್ ಅವರ್ ಮಾತ್ರ ಅಲ್ಲ, ಅದರೊಳಗೆ ಅಷ್ಟೆಲ್ಲ ಮಾಡಿದ್ವಿ. ಇದಾಗಿತ್ತು ನನ್ನ ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.